ಕಾಲೇಜ್ ಫಸ್ಟ್ ಡೇನೇ ಏನೇನೋ ಮಾಡ್ತಾ ಇದ್ದೀನಿ. ಕಾಲೇಜಿಗೆ ಬಂದಿದ್ದೀನೇ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಬಾಯ್ ಹತ್ರ ಆಗ್ಬಿಟ್ವಿ. ಸೊ ನಾವು ಈ ಲೇಕ್ ನೋಡ್ಬಿಟ್ಟೆ ನಾವು ಮಿನಲ್ ಯೂನಿವರ್ಸಿಟಿಗೆ ಜಾಯಿನ್ ಆಗ್ಬೇಕು ಆಯ್ತಾ. ಕಾಶ್ಮೀರ್ಗೆ ಮೇ ಟೈಮಲ್ಲಿ, ಮನಾಲಿಗೆ ಏಪ್ರಿಲ್ ಟೈಮಲ್ಲಿ ಹೋದ್ವಿ. ಸೊ ಸ್ನೋ ಆಗಲ್ಲ ಅಂತ ಅಂತಿದ್ರು ಗೈಸ್ ನಮ್ಮ ಫ್ರೆಂಡ್ಸ್. ಇವಾಗ ಆಗ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಕಾಲೇಜ್ಗೆ ಹೋಗ್ತಿದ್ದೀವಿ ಫಾರ್ ದ ವೆರಿ ಫಸ್ಟ್ ಟೈಮ್. ಯಾಕೆಂದರೆ BRP ಕಾರ್ಡ್ ಕಲೆಕ್ಟ್ ಮಾಡೋಕ್ಕೆ ಅಂತ ಕಾಲೇಜ್ಗೆ ಹೋಗಿ BRP ಕಾರ್ಡ್ ಕಲೆಕ್ಟ್ ಮಾಡಿ ಆಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಇವತ್ತು ಟೈಮ್ ಎಷ್ಟಾಗಿದೆ? 12:53 ಇಂದ ಆಫ್ಟರ್ನೂನ್ ಆಗಿದೆ. ಜಾನ್ವಿ ಶಿಫ್ಟ್ಗೆ ಹೋಗಿದ್ದಾಳೆ. ಸೊ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ನಮ್ಮ ಕಾಲೇಜು ಅಂತ ನೋಡಿ. ಕಾರ್ ಏನು ಸಕ್ಕತ್ತಾಗಿದೆ. ಆಗಿದೆ ಅಂತ ಅಂದರೆ ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ತೀವಿ. ಸೊ ಇದೇ ಬಸ್ ಸ್ಟ್ಯಾಂಡು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ತುಂಬ ಥ್ಯಾಂಕ್ಸ್, ಹೃದಯಪೂರ್ವಕ ಧನ್ಯವಾದಗಳು. ಯಾಕೆಂದರೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. 100+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನೀವು ಈ ಥರ ಸಬ್ಸ್ಕ್ರೈಬ್ ಮಾಡಿದಾಗ ನನಗೆ ಇನ್ನೂ ಸಾಕಷ್ಟು ವೀಡಿಯೋಸ್ ಮಾಡಬೇಕು ಅಂತ ಎನರ್ಜಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಸೊ ಸ್ಟೇ ಟ್ಯೂನ್. ನಮ್ಮ ಕಾಲೇಜ್ ಹೇಗಿದೆ, ಏನು BRP ಕಾರ್ಡ್ ಕೊಡ್ತಾರಾ ಇಲ್ವಾ ಎಲ್ಲ ಹೇಳ್ತೀನಿ ನಿಮಗೆ. ಸೊ ಫೈನಲಿ ನಾವಿವಾಗ ನಮ್ಮ ಕಾಲೇಜ್ ಹತ್ರ ಬಂದಿದ್ದೀವಿ. ಇವಾಗ ಆ್ಯಕ್ಚುಲಿ ಅನ್ನಿಸ್ತಿದೆ ನಮಗೆ ದಟ್ ವಿವ್ ಕಮ್ ಟು ಲಂಡನ್ ಟು ಸ್ಟಡಿ ಅಂತ. ಇಷ್ಟು ದಿವಸ ಏನೋ ಮನೇಲಿ ಕುತ್ಕೊಂಡು ಆಚೆ ತಿಳ್ಕೊಂಡಿದ್ವಿ. ನಾವು ಆ್ಯಕ್ಚುಲಿ ಅನ್ನಿಸ್ತಿದೆ ಈಗ. ಇಟ್ ಫೀಲ್ಸ್ ಲೈಕ್ ವಿವ್ ಕಮ್ ಟು ಸ್ಟಡಿ ಅಂತನಾ? ವಾವ್, ನೋಡು ನಮ್ಮ ಕಾಲೇಜ್ ಹೆಂಗಿರುತ್ತೆ ಅಂತ. ಕಾಲೇಜ್ ಟೂರ್ ಕೊಡ್ತೀವಿ ನಮಗೆ. ಅಲ್ಲ, ಈ ರಿಸೆಪ್ಷನ್ ಜಾಗದಿಂದ ಈ ಸ್ಟೂಡೆಂಟ್ ಸೆಂಟರ್ವರೆಗೂ ಹೋಗ್ಬೇಕಂದ್ರೆ ಎಷ್ಟು ದೂರ ಇದೆ ನೋಡಿ ಗೈಸ್. ಇವಳಿಗೆ ಬಸ್ ಬೇಕಂತೆ ಕಾಲೇಜ್ ಒಳಗಡೆ ಓಡಾಡಕ್ಕೆ. ನೋಡಿ ಗೈಸ್, ಇವಳು ಇಲ್ಲಿ ಬಂದ್ರು ಕಾಲೇಜಲ್ಲೂ ಜಿಮ್ ನೋಡ್ತಾ ಇದ್ದಾಳೆ. ನೋಡಿ ಇಲ್ಲಿ ಜಿಮ್ ಕಾಣಿಸ್ತಿದ್ಯಾ? ಜಿಮ್ಮು ಜಿಮ್ಮು ತೋರಿಸ್ತಾಳಂತೆ ನೋಡಿ ಗೈಸ್ ನಮ್ಗಳು. ಇವಾಗ ನಾವು ಹೋಗ್ಬೇಕಾಗಿರೋದು ಇದರಲ್ಲಿ ಎಲ್ಲಿ ಗೊತ್ತಾ? ನನಗೂ ಗೊತ್ತಿಲ್ಲ ಗೈಸ್. ಇದು ಮ್ಯಾಪ್ ನೋಡ್ಕೊಂಡು ಹೋಗೋಣ ಬನ್ನಿ. ಹಾಂ, ಇಂಡೋರ್ ಅಥ್ಲೆಟಿಕ್ಸ್ ಸೆಂಟರ್. ವಾವ್, ಇಂಡೋರ್ ಅಥ್ಲೆಟಿಕ್ಸ್ ಸೆಂಟರ್ ಎಲ್ಲ ಇದೆ ನೋಡಿ ನಮ್ಮ ಕಾಲೇಜಲ್ಲಿ. ಇವಳು ಓದಕ್ಕೆ ಹೋಗ್ತಾಳ ಇಲ್ಲ ಅಥ್ಲೆಟಿಕ್ಸು ಜಿಮ್ಮು ಏನು ಮಾಡ್ತಾ ಇದೆಯಾ ಜಾನ್ಸಿ ನೀನು? ಓದೋದು ಇರಬೇಕು. ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಸ್ಟಡೀಸ್. ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟಡೀಸ್. ವಾಟ್ಸ್ ದ ಪಾಯಿಂಟ್ ಆಫ್ ಸ್ಟಡೀಸ್? ಹೌದೌದು, ವಾಟ್ಸ್ ದ ಪಾಯಿಂಟ್ ಆಫ್ ಸ್ಟಡಿ? ಓದೋದೇ ಬೇಡ. ಕಾಲೇಜ್ ನೋಡಿ ಖುಷಿಯಾಗಿದ್ದಾಳೆ ಜಾನ್ಸಿ. ಒಳಗಡೆ ಅಸೈನ್ಮೆಂಟ್ಸ್ ಕೊಡ್ತಾರಲ್ಲ ಅವಾಗ ಬರುತ್ತೆ ನೋಡಿ ಡೈಲಾಗ್ಗಳು.
ನೋಡಿ ಎಲ್ಲ ಸೈಕಲ್ ಸ್ಟ್ಯಾಂಡ್ ಇದೆ. ಗೈಸ್ ನಾವ್ ಈ ಲೇಕ್ ನೋಡೇ ಮೋಸ ಅದನ್ನ ಹಿಡ್ಕೋ ಬಾಯ್ ಹತ್ರ. ಮೋಸ ಆಗ್ಬಿಟ್ವಿ. ಸೊ ನಾವ್ ಈ ಲೇಕ್ ನೋಡ್ಬಿಟ್ಟೆ ನಾವು ಮಿನಲ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ಬೇಕು. ಮೋಸ ಆಗಿಲ್ಲ, ಬಟ್ ಚೆನ್ನಾಗಿದೆ. ಲೇಕ್ ಬಂತು ನೋಡಿ. ಲೇಕ್ one of the reason for me to choose this college was this beautiful lake. ಸಕ್ಕದಾಗಿ ಕಾಣ್ತಾ ಇದೆ ಕಾಲೇಜು. ಆ್ಯಕ್ಚುಲಿ ಬೇರೆ ವಿಡಿಯೋಸಲ್ಲಿ ನೋಡೋದಕ್ಕೂ ಫೋಟೋಸಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋಕ್ಕೆ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಹ್ಯೂಜ್. BRP ಕಾರ್ಡ್ ಹೆಂಗಿರುತ್ತೆ ತೋರಿಸ್ತೀವಿ ಗೈಸ್. ತೋರಿಸ್ಬೋದು ಅದನ್ನೆಲ್ಲ. ಏನಾಗುತ್ತೆ ಅಡ್ರೆಸ್ ಅದು ಬೇಡ, ಅದನ್ನೆಲ್ಲ ನಾವು ತೋರಿಸೋದು. ಅವಳು ಬೇಕಾದ್ರೆ ತೋರಿಸ್ತೀನಿ, ನಾನು ತೋರಿಸಲ್ಲ. ಅವಳು ಬಿಟ್ಟರೆ ಮನೆ, ಕಾಲೇಜು, ಅವಳದು ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ತೋರಿಸ್ತಾಳೆ. ಏನಂತೀಯ ಜಾನ್ಸಿ? ಆಟೋಮೆಟಿಕ್ಕಾಗಿ ಓಪನ್ ಆಗೋಗಿ ಎದ್ರಿಕೆ ಆಗೋಯ್ತು ಇವಳು 1-2 ಸೆಕೆಂಡ್. ಗೈಸ್ ಇವಾಗ ನಮ್ಮದು BRP ಬಂತ ಕೇಳಿ ಗೈಸ್. ಗೈಸ್ ಫ್ರಮ್ ಜಾನ್ ಇಂಟೇಕ್ ಜೋರಾಗಿ ಮಾತಾಡಬೇಕು. ಫ್ರಮ್ ಜಾನ್ ಇಂಟೇಕ್ ಇಟ್ ಸೀಮ್ಸ್ There is no physical BRP cards ಇಲ್ಲ, there is only e-visa. ಸೊ ಇವತ್ತು ಬಂದಿದ್ದು ವೇಸ್ಟ್ ಆಯಿತು. ಬಟ್ ಎನಿ ಹೌ ಕಾಲೇಜ್ ನೋಡ್ದಂಗೆ ಅನಿಸ್ತು. ಇಟ್ಸ್ ನೈಸ್. ಮನೇಲಿ ಇದ್ದು ಬೋರ್ ಆಗ್ಬಿಡ್ತಾರೆ. ನಮ್ಮ ಫ್ರೆಂಡ್ ಹೇಳಿದ್ರು ಈ ವೀಸಾ ಕೊಡ್ತಾರೆ, BRP ಕೊಡಲ್ಲ ಜಾನ್ ಇಂಟೇಕ್ ಅಂತ. ನಾವು ಕೇಳಿಲ್ಲ, ನಾವು ಗೊತ್ತಲ್ಲ ಈ ಕಾಲೇಜ್ ನೋಡಲೇಬೇಕು. ಆ್ಯಕ್ಚುಲಿ ಹೊರ್ಗಡೆ ಬಂದಿದ್ದೊಂಥರ, ನಾವಿಬ್ಬರು ಹೊರಗಡೆ ಬಂದಿದ್ದೊಂಥರ First time ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಕಾಲೇಜೆಲ್ಲ ನೋಡ್ದಂಗೆ ಆಯಿತು, ಚೆನ್ನಾಗಿತ್ತು. ಸೊ ಇವಾಗ ಈ ವೀಸಾಗೆ ಅಪ್ಲೈ ಮಾಡಿದ್ವಿ ಇಲ್ಲೇ ಕಾಲೇಜಲ್ಲಿ ಕೂತ್ಕೊಂಡು. ನಮಗೆ ಮೇಲ್ ಬಂದಾಗ ನಮ್ಗೆ ಈ ವೀಸಾ ಕೊಡ್ತಾರೆ. ಅದಾದಮೇಲೆ ಇಳಿದು ಬ್ಯಾಂಕ್ ಅಕೌಂಟ್ ನಾಳೆ ಹೋಗ್ತೀವಿ ಅದಕ್ಕೆ ಈ ವೀಸಾ ಬರಬೇಕು ಫಸ್ಟು. ಅದೇ ಬರುತ್ತೆ. ಬಂದಿದ ತಕ್ಷಣ ಹೋಗ್ತೀವಿ. ಸಕ್ಕದಾಗಿ ಸನ್ಲೈಟ್ ಬರ್ತಾಯಿದೆ ಇಲ್ಲಿ. ಆದರೆ ಹೊರ್ಗಡೆ ಎಷ್ಟು ಚಳಿ ಇದೆ ಅಂದರೆ ಕೂತ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ವಲ್ಲ, ಕೈಯೆಲ್ಲ ರೆಡ್ ಆಗೋಗಿದೆ. ಇಟ್ಸ್ ಕಂಪ್ಲೀಟ್ಲಿ ಫ್ರೋಝನ್, ಏನು ಮೂವ್ಮೆಂಟೇ ಆಗ್ತಾಯಿಲ್ಲ ಗೈಸ್. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ, ಜಾನ್ವಿ ಕಾಯ್ತಾ ಇದ್ದಾಳೆ. ಕಾಲೇಜ್ ಫಸ್ಟ್ ಡೇನೇ ಏನೇನೋ ಮಾಡ್ತಾಯಿದ್ದೀನಿ. ಕಾಲೇಜಿಗೆ ಬಂದಿದ್ದೇನೆ ಮಾಡ್ತಾಯಿದ್ದೀವಿ. ಗೊತ್ತಿಲ್ಲ ಯೂಸ್ ಮಾಡ್ಬೋದು ಇಲ್ವೋ, ಬಟ್ ಚೆನ್ನಾಗಿದೆ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಕಲಿಬೇಕು ಪಿಯಾನೋ, ಬಟ್ ಕಲ್ತಿಲ್ಲ, ಕಲ್ಯಾಣ ಒಂದು. Oh my god, it's so good. Exactly, when I'm so happy. Guys, it's snowing. Oh my god. ಮಲಗಿದ್ವಿ, ಕಿಟಕಿಯಿಂದ ನೋಡಿದ ತಕ್ಷಣ ಅವಳಿಗೆ ಹೇಳ್ದೆ ಸ್ನೋ ಅಂತ. ಅವ್ಳು ಮಳೆ ಅಂತ ಅಂದು ನಾನು ಬಿಡ್ಲಿಲ್ಲ, ಕರ್ಕೊಂಬಂದೆ ಕೆಳಗಡೆ. ಆ್ಯಂಡ್ ಇಟ್ಸ್ ಫೈನಲಿ ಸ್ನೋಯಿಂಗ್. ಫೈನಲಿ ಶಿ ಈಸ್ ವೆರಿ ಹ್ಯಾಪಿ. ನಾನು ಫುಲ್ ಖುಷಿಯಾಗೋಗಿದ್ದೀನಿ. ಇಟ್ಸ್ ಫೈನಲಿ ಸ್ನೋಯಿಂಗ್. ಎಷ್ಟು ಚಳಿ ಆಗ್ತಿದೆ ಅಂದರೆ ನಾವು ಇನ್ನೇನು ಮಲ್ಕೊಳಕ್ಕಿದ್ವಿ. ಆ ಟೈಮಲ್ಲಿ ನಾನು ಹೇಳ್ದೆ ಸ್ನೋ ಬೀಳ್ತಿದೆ ಅಂತ ಹೇಳಿ. ಯಾರು ನನ್ನ ಮಾತು ಕೇಳಲಿಲ್ಲ. ಬಟ್ ದೆನ್ ಫೈನಲಿ ಬಿಡಲಿಲ್ಲ, ನಾನು ಕರ್ಕೊಂಬಂದೆ ಕೆಳಗಡೆ, ಸ್ನೋನೇ ಇದು ಅಂತ. ನೋಡಿದ್ರೆ ಎಸ್ ಇಟ್ ಈಸ್ ಸ್ನೋಯಿಂಗ್ and I'm in love with this. Finally my first snow and she's so happy. ಹಂಗೆ ಮೇಲೆ ಬೀಳ್ತಿದೆ ಗೈಸ್. ನೋ ಮಾಡ್ತೀನಿ. It's finally snowing. ನೋಡಿ ಹೌದು.
ಪೆಂಗ್ವಿನ್ ತರ ಜಂಪ್ ಮಾಡ್ತಾಳೆ ಸ್ನೋ ನೋಡಿ. ಏನ್ ಬಿತ್ತು ಅಂತ ಎಸಿತಿದ್ದೀರಾ? ಇವಳು ನೋಡಿ ಗೈಸ್, ಸ್ನೋ ಗುಡ್ಡೆ ಹಾಕೊಂಡು ಜಾನ್ಸಿ ಮೇಲೆ ಎಸಿತಾಳೆ. Oh my god, it's so good. ನೈಟ್ ಎಷ್ಟಾಗಿದೆ ಗೊತ್ತಾ? ಎಷ್ಟು ಟೈಮು ಜಾನ್ಸಿ? 9:30 ಆಗಿದೆ. ನಾನು ಹೇಳ್ದೆ ಅವಾಗ ಲಂಡನಲ್ಲಿ ಜಾಸ್ತಿ ಸ್ನೋ ಆಗಲ್ಲ ಅಂತ ಅಂತಿದ್ರು ಗೈಸ್ ನಮ್ಮ ಫ್ರೆಂಡ್ಸ್. ಇವಾಗ ಆಗ್ತಿದೆ. ಸೋ ಹ್ಯಾಪಿ. ನಾವು ಬಂದಿದ್ದೀವಿ ಅಂತ ಗೈಸ್. ಪ್ರಗತಿ, ಜಾನ್ಸಿ, ಜಾನ್ವಿ, ಗಾಣ, ಸಂಜನಾ, ಸಹನ. It's a group. Yes. ಅಲ್ಲಿ ನೋಡಿ ಗೈಸ್, ಚಿಕ್ಕ ಮಕ್ಳ ತರ ಆಡ್ತಾವ್ರೆ. ಎಲ್ಲಿ ನಾನೇ ಎಲ್ಲ ಗೋರ್ ಬಿಡ್ತೀನಿ ಅಷ್ಟರಲ್ಲಿ. ಪೊಲೀಸ್ ಸ್ನೋ ಸೊ ಸಾಫ್ಟ್ ಅಂತೆ. ಎಲ್ಲ ಆಯ್ಕತ್ತಾರೆ. ನನ್ನ ಬಿಟ್ಬಿಡು, ಹೊಡಿತಾಳೆ ಗೈಸ್ ಇವಳು. ಇವಳು ಬಾಯ್ಲಿ ನಿಂಗೆ ಎಸಿತಾಳೆ. Expecting for a snowfall, but then unfortunately I went in a wrong time. ಚಳಿ ಹೊಡಿತಾಳೆ ಗೈಸ್. ಕಾಶ್ಮೀರ್ಗೆ ಏಪ್ರಿಲ್ ಟೈಮಲ್ಲಿ ಹೋಗಿದ್ರಿ? ಮನಾಲಿಗೆ ಕಾಶ್ಮೀರ್ಗೆ ಮೇ ಟೈಮಲ್ಲಿ, ಮನಾಲಿಗೆ ಏಪ್ರಿಲ್ ಟೈಮಲ್ಲಿ ಹೋದ್ವಿ. ಸೊ ದಟ್ಸ್ ನಾಟ್ ಲೈಕ್ ಅಪ್ರೋಪ್ರಿಯೇಟ್ ಟೈಮ್ ಫಾರ್ ಸ್ನೋಫಾಲ್. ಓಕೆ. ಸೊ ನಾನು ಚಿಕ್ಕ ವಯಸ್ಸಿಂದ ಇದ್ದಾಗ್ಲೂ ನಂಗೆ ಸ್ನೋಫಾಲ್ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ನನ್ನ ಆಸೆ ಇವಾಗ ಹೌದೌದು, ನಾವು ಬಂದಿರೋದಕ್ಕೆ ಇಲ್ಲಿ ಸ್ನೋ ಆಗ್ತಿರೋದು. ಐ ಆಮ್ ಸೋ ಹ್ಯಾಪಿ. ನಾನು ಇವತ್ತು ಆಗ್ಲು ಅಂತ ಸರಿಯಲ್ ಆಗಿದೆ, ನಂಬಕ್ಕೆ ಆಗ್ತಿಲ್ಲ ಅದು ಹೆಂಗ್ ಬರುತ್ತೆ ಮೇಲಿಂದ ಈ ತರ ಅಂತ. ಐಸ್ ಗೆಡ್ಡೆ ಆಗೈತೆ ಸರಿ ಗೈಸ್. ಇದು ನಾನು ಹೇಳ್ದೆ, ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಎಷ್ಟು ಕ್ಲೀನಾಗಿ ಹೇಳ್ದೆ ನಾನು ಅದು ಸ್ನೋ ಅಂತ. ಇವಳು ಇದ್ದಾಳಲ್ಲ, ಇವಳು ಏನು ಹೇಳಿದ್ಲು ಅಂದರೆ ಸ್ನೋ ಅಲ್ಲ ಅದು ಮಳೆ, ಬಾ ಅಂದ್ಲು. ನಾನು ಬಿಡ್ಲಿಲ್ಲ, ಬನ್ನಿ ಕೆಳಗಡೆ ನೋಡ್ಕೊಂಡ್ ಬರೋಣ ಅಂತ ಅಂದಿದ ತಕ್ಷಣ ಬಂದು ನೋಡಿದ್ರೆ ಈಚೆಗಡೆ ಇಟ್ ವಾಸ್ ಸ್ನೋಯಿಂಗ್. ಇಟ್ಸ್ ಮೈ ಫಸ್ಟ್ ಎವರ್ ಸ್ನೋ. ಅಂದರೆ ನಾನು ಕಾಶ್ಮೀರ್ಗೆಲ್ಲ ಹೋಗಿದ್ದೀನಿ, ಬಟ್ ದೆನ್ ಸ್ನೋಫಾಲ್ ಆಗಿರಲಿಲ್ಲ ಆವಾಗ. ಸೊ ದಿಸ್ ಈಸ್ ಮೈ ಫಸ್ಟ್ ಸ್ನೋಫಾಲ್. ಐ ಆಮ್ ಸೋ ಹ್ಯಾಪಿ. ಸ್ನೋಫಾಲ್ ನೋಡಿ